ಇವಾಗ ನಾನು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಕೆಳಗಡೆ ನನಗೆ ಸಮ ಇರೋದಕ್ಕೋಸ್ಕರ ಒಂದು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡಿಕೊಂಡು ನೋಡಿ ನಮ್ಮ ಕೈ ಎಷ್ಟು ಟರ್ನ್ ಆಗುತ್ತೋ ಅಷ್ಟಕ್ಕೆ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಅದಾದಮೇಲೆ ಪಕ್ಕಕ್ಕೆ ಸರಿಗಿಸ್ಕೊಂಡು ಒಂದು ಡಾಟೆಡ್ ಲೈನ್ ಇಟ್ಕೊಂಡ್ರೆ ನೀಟಾಗಿ ಸ್ಲೀವ್ಸ್ದು ಶೇಪ್ ಅನ್ನೋದು ಬಂದ್ಬಿಡುತ್ತೆ. ಇದು ಬಂದು ಬ್ಯಾಕ್ಗೆ ಶೇಪ್ ಆಯಿತು. ಇವಾಗ ಫ್ರಂಟ್ಗೆ ಸೇಮ್ ಅದೇನಿದೆ ಅದಕ್ಕೆ ಒಂದು ಅರ್ಧ ಇಂಚಿಂದ ಮುಕ್ಕಾಲು ಇಂಚ್ ತನಕನೂ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಅದ್ರ ಪಕ್ಕನೇ ಒಂದು ಇನ್ನೊಂದು ಡಾಟೆಡ್ ಲೈನ್ಸ್ ಇಟ್ಕೊಂಡ್ರೆ ಅಲ್ಲಿಗೆ ಫ್ರಂಟ್ ಶೇಪು ಬಂದ್ಬಿಡುತ್ತೆ. ಮಾಡಿಬಿಡ್ಬೋದು. ಇವಾಗ ಫ್ರಂಟ್ ಆರ್ಮ್ಹೋಲ್ ರೌಂಡ್ನ ಚೆಕ್ ಮಾಡ್ಕೊತಾ ಇದ್ದೀನಿ. ನನಗಲ್ಲಿ ಆರ್ಮ್ಹೋಲ್ ರೌಂಡ್ ಬಂದು ಎಕ್ಸಾಕ್ಟಾಗಿ 11.5 ಬಂದಿದೆ. ಮೇಲ್ಗಡೆ ಅರ್ಧ ಇಂಚು ಮತ್ತು ಇಲ್ಲಿ ಡಾಟ್ ಹಿಡಿದಾಗ ಕಂಕ್ಳ ಹತ್ರ ಅರ್ಧ ಇಂಚು ಅಂತ 1 ಇಂಚು ಹೋಗಿಬಿಡುತ್ತೆ. ಸೊ ಇವಾಗ ಸ್ಲೀವ್ಸ್ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ರೌಂಡ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ಥರ ಸ್ಲೀವ್ಸ್ ಶೇಪು ಸಹ ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಮೂತಿ ಅನ್ನೋದು ಬಂದಿದೆ. ಎರಡೂ ಕಡೆಯಿಂದನೂ ನಮ್ಗೆ ಅದೇ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಒಂದು ಫಿಶ್ ಆಕಾರದಲ್ಲಿ ಬಂದಿದೆ. ಇದನ್ನು ಉಲ್ಟಾ ತಿರ್ಸಿ ನಾನು ತೋರಿಸ್ತೀನಿ ನೋಡಿ. ಆವಾಗಲೂ ಅಷ್ಟೇ ನನಗೆ ಅದೇ ಥರ ಶೇಪ್ ಅನ್ನೋದು ಬರುತ್ತೆ. ಹೆಂಗೆ ತಿರುಗಿಸಿ ನೋಡಿದ್ರು ಮೂತಿ ಅನ್ನೋದು ಎರಡು ಸೇಮ್ ಬರುತ್ತೆ. ಈ ರೀತಿ ನೀಟಾಗಿ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಬೇಕು. ಈಗ ನಾನಿಲ್ಲಿ ಫ್ರಂಟು ಬ್ಯಾಕು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನ್ಯಾಚ್ ಹೊಡ್ಕೊಂಡಿದ್ದೀನಿ. ಇನ್ನು ಹೆಚ್ಚೆಚ್ಚು ಟೈಲರಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.